ಏನೋ ಧರ್ಮಸ್ಥಳ ವಿಚಾರದಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಮುಖ್ಯಮಂತ್ರಿ ಡಿಕೆಶಿಗೆ ಬಹಿರಂಗವಾಗಿ ಪತ್ರವನ್ನ ಬರೆದಿದ್ದಾರೆ ಸಿಟಿ ರವಿ. ತನಿಖೆ ಮಾಡಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಧರ್ಮಸ್ಥಳದ ವಿಚಾರದಲ್ಲಿ ಷಡ್ಯಂತ್ರ ನಡೆದಿದೆ. ಮುಖ್ಯಮಂತ್ರಿಗೆ ಪತ್ರವನ್ನ ಬರೆದಿದ್ದಾರೆ ಎಂಎಲ್ಸಿ ಸಿಟಿ ರವಿ. ಸಂಪೂರ್ಣ ತನಿಖೆಯನ್ನ ಮಾಡೋದಕ್ಕೆ ಸಿಬಿಐಗೆ ವಹಿಸಬೇಕು. ಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರವನ್ನ ಬರೆದಿದ್ದಾರೆ ಎಂಎಲ್ಸಿ ಸಿಟಿ ರವಿ. ಬಹಿರಂಗವಾಗಿ ಪತ್ರವನ್ನ ಬರೆದು ತನಿಖೆಯನ್ನ ಮಾಡಬೇಕು, ಸತ್ಯಾಂಶ ಹೊರಬರಬೇಕು ಅಂತ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗಿದೆ. ಅದು ಒಂದಲ್ಲ ಎರಡಲ್ಲ 200 ಕೋಟಿ ರೂಪಾಯಿ ಇಟ್ಕೊಂಡು ಈ ಪ್ಲಾನ್ ಮಾಡಿದ್ರು. ಧರ್ಮಸ್ಥಳವನ್ನು ಸಂಪೂರ್ಣವಾಗಿ ಮುಗಿಸ್ಬಿಡ್ಬೇಕು ಅಂತ ಲೆಕ್ಕಾಚಾರ ಹಾಕಿದ್ರು. ಈ ರೀತಿಯ ಚರ್ಚೆಗಳೇನು ಶುರುವಾಗಿದೆಯಲ್ಲ, ಚಿನ್ನಯ್ಯ ಯಾವಾಗ ರಿಟ್ ಅರ್ಜಿಯಲ್ಲಿ ಎಲ್ಲವನ್ನೂ ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರಲ್ಲ, ಈಗ ಗೊತ್ತಾಗಿದೆ. ಈಗ ಸಿ ಟಿ ರವಿಯವರು ಕೂಡ ಪತ್ರದ ಮುಖೇನ ಮನವಿ ಮಾಡಿಕೊಂಡಿದ್ದಾರೆ, ತನಿಖೆಯನ್ನು ಮಾಡಬೇಕು, ಈ ತನಿಖೆಯನ್ನು ಕೊಡಿ, ಸಿಬಿಐ ಕೊಡಿ, ಇದನ್ನು ತನಿಖೆ ಮಾಡೋದಕ್ಕೆ ಸತ್ಯಾಂಶ ಯಾರು ಷಡ್ಯಂತ್ರ ಮಾಡಿದ್ರು, ಯಾರ್ಯಾರಿದ್ದಾರೆ ಇದರಲ್ಲಿ ಎಲ್ಲರೂ ಕೂಡ ಹೊರಬರಬೇಕು ಅಂತ ಮನವಿಯನ್ನು ಮಾಡಿಕೊಂಡು ಬಹಿರಂಗವಾಗಿ ಪತ್ರವನ್ನು ಬರೆದಿದ್ದಾರೆ ಸಿಟಿ ರವಿ. ಒಂದು ಕಡೆ ಇದೇ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಪವರ್ ಟಿವಿ ಸತ್ಯಾಂಶವನ್ನು ಹೊರಗೆಳೆದಿತ್ತು. ಎಲ್ಲವನ್ನೂ ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು ಪವರ್ ಟಿವಿ. ಮೊಟ್ಟ ಮೊದಲ ಬಾರಿಗೆ ಸತ್ಯ ಏನು ಅನ್ನೋದನ್ನು ತೋರಿಸಿದ್ದೆ ಪವರ್ ಟಿವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ. ಫೋನ್ ಮೂಲಕ ಜಾಯ್ನ್ ಆಗ್ತಿದ್ದಾರೆ. ರಾಘವೇಂದ್ರ, ಗಮನಿಸ್ತಾ ಇದ್ದೀವಿ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗಿದೆ, ತನಿಖೆಯನ್ನ ಮಾಡಬೇಕು, ತನಿಖೆ ಮಾಡೋದಕ್ಕೆ ಅವಕಾಶ ಕೊಡಿ, ಸಿಬಿಗೆ ಕೊಡಿ ಅಂತ ಬಹಿರಂಗವಾಗಿ ಪತ್ರವನ್ನ ಬರೆದಿದ್ದಾರೆ ಸಿಟಿ ರವಿ. ಅಪ್ಡೇಟ್ಸ್ ಕೊಡೋದಾದ್ರೆ ರಾಘವೇಂದ್ರ. ಧರ್ಮಸ್ಥಳದ ವಿಚಾರವಾಗಿ ಸುಮಾರು ದಿನಗಳಿಂದಲೂ ಸಹ ವಾದ ವಿವಾದಗಳು ನಡೀತಾ ಇರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು 200 ಕೋಟಿಗೂ ಹೆಚ್ಚು ಕಿಕ್ ಬ್ಯಾಕ್ ಅನ್ನ ಪಡೆದು ಒಂದು ಕುತಂತ್ರವನ್ನ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಅಲಿಗೇಷನ್ ಅನ್ನ ಮಾಡಲಾಗಿತ್ತು. ಅದರಲ್ಲಿ ಸಿನಿಮಾ ಆಕ್ಟರ್ ಪ್ರಕಾಶ್ ರಾಜ್ ಅವರ ಹೆಸರು ಸಹ ತಳುಕೆ ಹಾಕಿಕೊಂಡಿತ್ತು. ಈ ನಿಟ್ಟಿನಲ್ಲಿ ಬಿಜೆಪಿ ನಾಯಕರಾಗಿರ್ತಕ್ಕಂತಹ ಸಿಟಿ ರವಿ ಎಂಎಲ್ಸಿ ಇದೀಗ ಸಿಎಂ ಅವರಿಗೆ ಬಹಿರಂಗ ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಕೂಡಲೇ ಇದನ್ನ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಧರ್ಮಸ್ಥಳದ ವಿಚಾರವನ್ನ. ಯಾಕಂದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ಧಾರ್ಮಿಕ ಕೇಂದ್ರದ ವಿರುದ್ಧ ಮತ್ತೆ ಧಾರ್ಮಿಕ ಕೇಂದ್ರದಲ್ಲಿ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂತಹ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ದೊಡ್ಡ ಮಟ್ಟದ ತಂತ್ರಗಾರಿಕೆ ಮಾಡಿ ಒಂದು ಷಡ್ಯಂತ್ರವನ್ನ ಮಾಡಿದ್ದಾರೆ. ಹೀಗಾಗಿ ಅದು ಸತ್ಯಾಂಶ ಬಯಲಾಗಬೇಕಾಗಿದೆ. ಈ ಕೂಡಲೇ ನೀವು ಇದನ್ನ ಸಿಬಿಐ ತನಿಖೆಗೆ ಒಪ್ಪಿಸಿ ಅಂತ ಹೇಳ್ಬಿಟ್ಟು ಅವ್ರು ಬಹಿರಂಗ ಪತ್ರವನ್ನ ಸಿಎಂಗೆ ಬರೆದಿರ್ತಕ್ಕಂಥದ್ದು. ಯಾಕಂದ್ರೆ ಬಿಜೆಪಿ ಸುಮಾರು ದಿನಗಳಿಂದ ಸಹ ಧರ್ಮಸ್ಥಳದ ಪರ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಚಿನ್ನಯ್ಯ ಏನಿದೆ, ಚಿನ್ನಯ್ಯ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ 200 ಕೋಟಿಗೂ ಹೆಚ್ಚು ಒಂದು ಹಣ ವರ್ಗಾವಣೆ ಆಗಿದೆ, ಇದನ್ನ ಷಡ್ಯಂತ್ರವಾಗಿ ಇದನ್ನ ಬಳಸಲಾಗಿದೆ, ಜೊತೆಗೆ ನನ್ನನ್ನ ಬಲವಂತವಾಗಿ ಸಹ ಬಳಸ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಚಿನ್ನಯ್ಯ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾನೆ. ಈ ಸ್ಟೇಟ್ಮೆಂಟ್ ಅನ್ವಯ ಇದೀಗ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಚಾಟಿಯನ್ನ ಬೀಸ್ತಾ ಇರ್ತಕ್ಕಂಥದ್ದು. ಈ ಹಿಂದೆ SIT ತನಿಖೆ ಸಹ ಆಗಿತ್ತು. ತನಿಖೆ ಸಂದರ್ಭದಲ್ಲಿ ಏನು ಕುರುಹು ಸಿಕ್ಕಿರ್ಲಿಲ್ಲ, ಅಲ್ಲಿ ಎಣಗಳ ರಾಶಿನೇ ಆಗಿರ್ಬೋದು, ಏನೇ ಆಗಿರ್ಬೋದು ಸಿಕ್ಕಿರ್ಲಿಲ್ಲ. ಹೀಗಾಗಿ ಈ ಧಾರ್ಮಿಕ ಕೇಂದ್ರದ ವಿರುದ್ಧ ವಿನಾಕಾರಣ ಒಂದು ಅಲಿಗೇಷನ್ ಅನ್ನ ಮಾಡಿ ಆ ಧಾರ್ಮಿಕ ಕೇಂದ್ರಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಹೀಗಾಗಿ ಕೂಡಲೇ ಇದನ್ನ ಸಿಬಿಐಗೆ ಒಪ್ಪಿಸಿ ಆ ಹಣ ಎಲ್ಲಿ ಯಾಕೋಸ್ಕರ ಅನ್ನೋದ್ರ ಬಗ್ಗೆ ಸಹ ತಿಳಿಬೇಕಂತ ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಶಿವಕುಮಾರ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.